ಆರ್.ಎಲ್. ಜಾಲಪ್ಪ ಅಕಾಡೆಮಿ ಹಾಗೂ ಜಾಲಪ್ಪ ಕಾನೂನು ಮಹಾವಿದ್ಯಾಲಯ ಇದರ ಉದ್ಘಾಟನೆ, ಆರ್.ಎಲ್. ಜಾಲಪ್ಪ ಶತಮಾನೋತ್ಸವ ಭವನ ಹಾಗೂ ದೇವರಾಜ ಅರಸ್ ಅಂತಾರಾಷ್ಟ್ರೀಯ ವಸತಿ ಶಾಲೆ ನೂತನ ಕಟ್ಟಡಗಳ ಶಿಲಾನ್ಯಾಸ, ಈ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ. ಅದರ ಜೊತೆಗೆ ಆರ್.ಎಲ್. ಜಾಲಪ್ಪ ಅವರ ಜೀವನ ಪಥ ಹೃದಯವಂತ ಅಂತಕ್ಕಂಥ ಪುಸ್ತಕದ ಲೋಕಾರ್ಪಣೆಯನ್ನು ಕೂಡ ಮಾಡಿದ್ದೇವೆ. ಜಾಲಪ್ಪನವರು ಬದುಕಿರುವಾಗಲೇ ಇಂಥ ಜೀವನ ಪಥ ಪುಸ್ತಕ ಬಿಡುಗಡೆ ಆಗಬೇಕಾಗಿತ್ತು. ಆದರೆ ಅವರು ಸತ್ತ ಮೇಲೆ ಈ ಪುಸ್ತಕ ಬಿಡುಗಡೆ ಆಗಿದೆ. ಈ ಪುಸ್ತಕವನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆಯನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಪ್ರೊಫೆಸರ್ ರವಿಶಂಕರ್ ಅವರು, ರವಿಶಂಕರ್ ತಾನೆ, ರವಿ ಕಿರಣ್ ಸಂಪಾದನೆಯನ್ನ ಮಾಡಿದ್ದಾರೆ. ನಾನು ಕೂಡ ಈ ಪುಸ್ತಕಕ್ಕೆ ಮುನ್ನುಡಿಯನ್ನ ಬರೆದಿದ್ದೇನೆ. ಜಾಲಪ್ಪನವರ ಒಡನಾಟ ಪ್ರಾರಂಭ ಆದದ್ದು 1983. ನಾನು 83ರಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೆ. ಜಾಲಪ್ಪನವರು ರಾಮಕೃಷ್ಣ ಹೆಗಡೆಯವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದರು, ಸಹಕಾರ ಸಚಿವರಾಗಿದ್ದರು. ನಮ್ಮಲ್ಲಿ ಮೈಸೂರು ತಾಲೂಕು ಅಲ್ಲಿ APMC ಬದಲಾವಣೆ ಮಾಡಬೇಕಾಗಿತ್ತು. ಹಳೆ APMCಯಿಂದ ಹೊಸ APMCಗೆ ಬದಲಾವಣೆ ಮಾಡಬೇಕಾಗಿತ್ತು. ಆಗ ನಿಕಟವಾದಂಥ ಸಂಬಂಧ ಪ್ರಾರಂಭ ಆಯಿತು. ಜಾಲಪ್ಪನವರು ಹೇಳಿದ್ರು, ಕರೆದು, ನಾನು ಬೆಳಿಗ್ಗೆನೆ ಬರ್ತೀನಿ. ನಾನು MLA ಆಗ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ. ಬೆಳಿಗ್ಗೆನೆ ಬರ್ತೀನಿ, ಪೊಲೀಸ್ನವ್ರಿಗೆ ಹೇಳಿದ್ದೀನಿ, ಬೆಳಿಗ್ಗೆನೆ APMCಯನ್ನ ಈಗಿರ್ತಕ್ಕಂಥ ಜಾಗದಿಂದ ಹೊಸ ಜಾಗಕ್ಕೆ, ಬಂಡಿಪಾಳ್ಯ ಆ ಜಾಗಕ್ಕೆ ಬದಲಾವಣೆ ಮಾಡೋಣ, ನೀನು ಕೂಡ ಬರಬೇಕು ಬೆಳಿಗ್ಗೆನೆ ಅಂತ ಹೇಳಿ 5 ಗಂಟೆಗೆ ಬಂದ್ಬಿಟ್ರು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಜಾಲಪ್ಪನವ್ರಿಗೆ ಟೈಮ್ ಸೆನ್ಸ್ ಇದೆಯಲ್ಲ, ಎಷ್ಟೊತ್ತಿಗೆ ಬರಬೇಕು ಅಂತ ಇದ್ರು ಅಷ್ಟೊತ್ತಿಗೆ ಬಂದ್ಬಿಡ್ತಿದ್ರು. ನಾನು ಸ್ವಲ್ಪ ಲೇಟಾಗಿ ಹೋದೆ. ಜಾಲಪ್ಪನವರು ನನಗೆ ಎಗ್ಗ ಮುಗ್ಗ ತರಾಟ ತಗೊಂಡ್ರು. ಈ ಮಾತನ್ನ ಹೇಳುವಾಗ ಬಹಳ ಚೆನ್ನಾಗಿ ರವಿ ಕಿರಣ್ ರವರು ಮಾಡಿದ್ದಾರೆ. ನೇರ, ನಿಷ್ಠುರ, ಹೃದಯವಂತ. ಬಹಳ ಸಮಂಜಸವಾಗಿದೆ, ಬಹಳ ಸಮಂಜಸವಾಗಿರ್ತಕ್ಕಂಥದ್ದು. ಅವರ ಕ್ಯಾರೆಕ್ಟರ್ ಅದನ್ನ ನೇರ, ನಿಷ್ಠುರ, ಹೃದಯವಂತ. ಆ ಪುಸ್ತಕದ ಹೆಸರು. ಇದನ್ನ ಬಹಳ ಜಾಲಪ್ಪನವರ ಸಂಪೂರ್ಣ ಚಿತ್ರ ಇದರಲ್ಲಿ
ಅಡಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ರೈತರ ಬಗ್ಗೆ ಬಹಳ ಅಪಾರವಾದಂಥ ಕಾಳಜಿ ಇಟ್ಕೊಂಡಿದ್ರು. ಜೊತೆಗೆ ರೈತರ ಬಗ್ಗೆ, ಕೃಷಿ ಬಗ್ಗೆ ಬಹಳ ಕಾಳಜಿ ಇಟ್ಕೊಂಡು ಜೀವನದುದ್ದಕ್ಕೂ ಕೂಡ ರೈತರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದಕ್ಕೆ ಅವರು ಸಹಕಾರ ಮಂತ್ರಿಗಳಾಗಿರಲಿ ಅಥವಾ ರೆವಿನ್ಯೂ ಮಂತ್ರಿ ಆಗಿರಲಿ ಅಥವಾ ಪೊಲೀಸ್ ಇಲಾಖೆಯ ಸಚಿವರಾಗಿರಲಿ, ಎಲ್ಲ ಇಲಾಖೆಯಲ್ಲೂ ಕೂಡ ಅವ್ರದ್ದೇ ಆದಂಥ ಹೆಜ್ಜೆ ಗುರುತುಗಳನ್ನೇ ಬಿಟ್ಟು ಹೋಗಿದ್ದಾರೆ. ಒಬ್ಬ ದಕ್ಷ ಆಡಳಿತಗಾರರು ಕೂಡ ಮತ್ತೆ ನೇರ ನಡೆನುಡಿಯ ಜೊತೆಗೆ ಅವರು ಯಾರಿಗೂ ಮುಲಾಜಿ ಇಟ್ಕೊತಿರ್ಲಿಲ್ಲ. ನನಗೂ ಕೂಡ ಎದುರುಗಡೆನೆ ನನ್ನ ತಪ್ಪುಗಳನ್ನ ಹೇಳ್ತಕ್ಕಂಥ ಎದೆಗಾರಿಕೆ ಅವರಲ್ಲಿ ಇತ್ತು. ಆ ಎದೆಗಾರಿಕೆ ಎಲ್ರಿಗೂ ಬರಲ್ಲ. ಸಾಮಾನ್ಯವಾಗಿ ನಾನು ಮುಖ್ಯಮಂತ್ರಿ ಅಂತಂದ್ರೆ ಹೊಗಳವರೇ ಜಾಸ್ತಿ ಇರ್ತಾರೆ. ಆದರೆ ಜಾಲಪ್ನವರು ತಪ್ಪು ಮಾಡಿದಾಗ ತಪ್ಪು ಮಾಡಿದ್ದೀಯಾ ಅಂತ ಹೇಳ್ತಕ್ಕಂಥ ಎದೆಗಾರಿಕೆ ಇದ್ದದ್ದು ಬಹುಶಃ ಅಂತ ರಾಜಕಾರಣಿಗಳು ವಿರಳ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಾಲಪ್ಪನವರು ಮಂತ್ರಿಮಂಡಲದಲ್ಲಿ ನಾನು ಮಂತ್ರಿಯಾಗಿದ್ದೆ. ಅವರು ಸಹಕಾರ ಸಚಿವರಾಗಿದ್ದಾಗ ನಾನು ಸೆರಿಕಲ್ಚರ್ ಮಿನಿಸ್ಟರ್ ಆಗಿದ್ದೆ. ಮಧ್ಯದಲ್ಲಿ 1984 ಆಗಸ್ಟ್ 17ನೇ ತಾರೀಕು ಮಂತ್ರಿ ಆದೆ. ನಾನು ಮಂತ್ರಿ ಆಗಬೇಕಾದ್ರೆ ಜಾಲಪ್ಪನವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಾಲಪ್ಪನವರು, ಬೀರಾಚಯ್ಯನವರು ಮತ್ತೆ ನಜೀರ್ ಸಾಹೇಬರು ಶಾಂತಕುಮಾರ್ಗೆ ಮಂತ್ರಿ ಮಾಡಬೇಕಾಗಿತ್ತು, ಶಾಂತಮೂರ್ತಿಗೆ. ಅವ್ರನ್ನ ತಪ್ಪಿಸಿ ನನ್ನನ್ನು ಮಾಡಿದ್ರು. ನನಗೆ ಜಾಲಪ್ಪನವ್ರು ಕರೆದು ಹೇಳಿದ್ರು, ನಾಳೆ ನೀನು ಮಂತ್ರಿ ಆಗ್ತಾ ಇದೆಯಾ ಕಣೆ ಅಂತ ಹೇಳಿದ್ರು. ರಾಚಯ್ಯನವರು ಹೇಳಿದ್ರು. ನಾನು ನಂಬಕ್ ಹೋಗಿರ್ಲಿಲ್ಲ. ಯಾಕಂತಂದ್ರೆ ನಾನು ಯಾವತ್ತೂ ಕೂಡ ಮಂತ್ರಿ ಆಗ್ಬೇಕು ಅಂತ ಹೇಳಿ ರಾಮಕೃಷ್ಣ ಹೆಗ್ಡೆ ಅವ್ರ ಹತ್ರ ಹೋಗಿ ಕೇಳ್ಕೊಂಡಿರ್ಲಿಲ್ಲ. ಆದ್ರಿಂದ ನಾನು ಮಂತ್ರಿ ಆಗ್ಬೇಕಾದ್ರೆ ಜಾಲಪ್ಪನವರು, ಬೀರಾಚಯ್ಯನವರು ಮತ್ತೆ ನಜೀರ್ ಸಾಬ್ ಇವರು ಕಾರಣ ಆಯ್ತು. ಈಗ 40 ವರ್ಷಗಳ ಹಿಂದಿನ ಮಾತು ಇದು. ಆಮೇಲೆ 2084 ಅಂತ ಅನ್ಸುತ್ತೆ, VL ಪಾಟೀಲ್ರು ಇದ್ರು. ಆಗ VL ಪಾಟೀಲ್ರು, ಗುರುಮೂರ್ತಿ, ನಾಗರಾಜ್ ಕುರುಬುರ್ದು ಒಂದು ಸಮ್ಮೇಳನ ಮಾಡಿದ್ರು ಲಾಲ್ಬಾಗ್ನಲ್ಲಿ. ಅಲ್ಲಿ ಕುರುಬರು ಸಮ್ಮೇಳನ ಮಾಡಿದಾಗ ರಾಮಕೃಷ್ಣ ಹೆಗ್ಡೆ ಅವರು ಬಂದಿದ್ರು. ರಾಮಕೃಷ್ಣ ಹೆಗ್ಡೆ ಅವರು ಹಿಂದುಳಿದ ಜಾತಿಯವರಿಗೆ ಒಂದು ಮೆಡಿಕಲ್ ಕಾಲೇಜನ್ನು ಕೊಡುತ್ತೇನೆ ಅಂತ ಮಾತು ಹೇಳಿದ್ರು. ಆಗ VL ಪಾಟೀಲ್ ಮುಂದೆ ಬರಲಿಲ್ಲ, ಜಾಲಪ್ಪನವರು ಮುಂದೆ ಬಂದರು. ಸಿಂಧೇನು ಕೂಡ ಇದ್ರು, PGR ಸಿಂಧೇನು ಕೂಡ ಇದ್ರು. ಜಾಲಪ್ಪನವರು ಅವತ್ತು ಮೆಡಿಕಲ್ ಕಾಲೇಜ್ ಮಾಡೋದು ಬಹಳ ಕಷ್ಟದ ಕೆಲಸ ಇತ್ತು. ಆದರೂ ಕೂಡ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿದ್ರು. ದೇವರಾಜ ಹೆಸರಿನಲ್ಲಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿದ್ರು. ನಾಗರಾಜು ಸೆಕ್ರೆಟರಿ ಆದರು, ಜಾಲಪ್ಪನವರು ಅಧ್ಯಕ್ಷರಾದರು. ಆಮೇಲೆ ನಾವೆಲ್ಲ ಟ್ರಸ್ಟಿಗಳಾದವು. ಸಿಂಧೆ ಟ್ರಸ್ಟಿ ಆಗಲಿಲ್ಲ. ನಾಗರಾಜ್ ಜಗದಾಳೆ ಇವ್ರ ತಂದೆ, ಇವ್ರ ತಂದೆಯವರನ್ನ ನಾಗರಾಜ್ ಜಗದಾಳೆ ಅವರು ಟ್ರಸ್ಟಿ ಆದರು, ನಾನು ಟ್ರಸ್ಟಿ ಆದೆ. ನಾವೆಲ್ಲ ಪ್ರಾರಂಭದಲ್ಲೇ ಟ್ರಸ್ಟಿ ಆದವರು. ಆಮೇಲೆ ಜಾಲಪ್ಪನವ್ರು ಕರೆದು ಹೇಳಿದ್ರು ನನಗೆ ಒಂದ್ಸಾರಿ, ನೀನು ಯಾವಾಗ ಟ್ರಸ್ಟ್ ಮೀಟಿಂಗ್ ಬರೋದೇ ಇಲ್ಲ, ನೀನು ಬೇಡಪ್ಪ, ಮೆಂಬರ್ ಆಗೋದು ಬೇಡ ನೀನು ಅಂತಂದ್ರು. ಓಕೆ ಅಂತಂದೆ. ನನ್ನ ಟ್ರಸ್ಟಿಶಿಪ್ನಿಂದ ತೆಗೆದಾಕ್ಬಿಟ್ರು. ಆಮೇಲೆ ಈಗ ನಾಗರಾಜು
ನನ್ನ ಮಗನ್ನ ಟ್ರಸ್ಟಿ ಮಾಡ್ಕೊಂಡಿದ್ದಾರೆ, ಅವನು ಮೀಟಿಂಗ್ ಬರ್ತಾ ಇಲ್ಲ ಅಂತ ಕಾಣಿಸುತ್ತೆ. ಬರ್ತಾ ಇದ್ದಾನ? ನನ್ನ ಮಗನ್ ಟ್ರಸ್ಟಿ ಮಾಡ್ಕೊಂಡಿದ್ದಾನೆ. ನಾನು ಫೌಂಡರ್ ಟ್ರಸ್ಟಿ. ಆಮೇಲೆ ಒಂದೇ ಒಂದು ಮೀಟಿಂಗ್ ಹೋಗಿದ್ದು, ಅದಾದ್ಮೇಲೆ ಪುನಃ ಹೋಗ್ಲೇ ಇಲ್ಲ ನಾನು. ಈಗ ಅವತ್ತು ಮೆಡಿಕಲ್ ಕಾಲೇಜ್ ಪ್ರಾರಂಭ ಆದದ್ದು, ಇವತ್ತು ಹೆಮ್ಮರವಾಗಿ ಅನೇಕ ವಿದ್ಯಾಸಂಸ್ಥೆಗಳು ಬೆಳೆದಿದ್ದಾವೆ. ಸುಮಾರು ಎಷ್ಟು ಸಾವಿರ ಜನ ವಿದ್ಯಾರ್ಥಿಗಳಿರೋದು? 9,000 ವಿದ್ಯಾರ್ಥಿಗಳಿದ್ದಾರೆ ನೋಡಿ. 150 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಯಿತು, ಈಗ 9,000 ವಿದ್ಯಾರ್ಥಿಗಳಿದ್ದಾರೆ. ಜಾಲಪ್ಪನವರು ನಾವು ನೆನ್ಕೋಬೇಕಾಗ್ತದೆ, ಇಷ್ಟೊಂದು ದೊಡ್ಡ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬಹಳ ದೀರ್ಘಕಾಲ ಬದುಕಿ ಅವರು ಬರೀ ರೈತರ ಪರವಾಗಿರಲಿಲ್ಲ, ಶಿಕ್ಷಣದ ಪ್ರೇಮಿನೂ ಕೂಡ ಆಗಿದ್ರು ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಜಾಲಪ್ಪನವರು ಒಬ್ಬ ಸ್ವಾಭಿಮಾನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, 1996ರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ನಾನು ಹೋಗಿದ್ದೆ. ಜಾಲಪ್ಪನವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ರು. ಇಬ್ರಾಹಿಮು ಜಾಲಪ್ಪನವರು ಕರ್ನಾಟಕದಿಂದ ಮಂತ್ರಿಗಳಾಗಿದ್ರು. ಇಬ್ರಾಹಿಂ ಅವರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಜಾಲಪ್ಪನವರಿಗೆ ಸ್ಟೇಟ್ ಮಿನಿಸ್ಟರ್ ಮಾಡಿಬಿಟ್ಟಿದ್ರು. ಜಾಲಪ್ಪನವರು ಪ್ರಮಾಣ ವಚನ ತಗೊಳ್ಳೇ ಇಲ್ಲ, ಅಲ್ಲೇನೆ ರಾಜೀನಾಮೆ ಕೊಟ್ಟು ನಾನು ಪ್ರಮಾಣ ವಚನ ತಗೊಳ್ಳಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು. ನಾವೆಲ್ಲ ಹೇಳಿದ್ರು ಕೇಳಲಿಲ್ಲ, ಓಲಿ ಕೂತ್ಕೊಳ್ಳಿ ಅಂತಂದ್ರು ಕೂತ್ಕೊಳ್ಳಿಲ್ಲ. ಅಂತ ಸ್ವಾಭಿಮಾನಿ ಜಾಲಪ್ಪನವರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಸಂಬಂಧ ಹೆಂಗಿತ್ತಪ್ಪ ಅಂತಂದ್ರೆ, ನಾನು ಅವರ ಮನೆಯ ಸದಸ್ಯನಾಗೇ ನೋಡ್ತಾ ಇದ್ರು. ನಾನು ನನ್ನ ರಾಜಕೀಯ ಭವಿಷ್ಯ ರೂಪಿತ ಆಗ್ಬೇಕಾದ್ರೆ ಇವತ್ತು ಜಾಲಪ್ಪನವರು ಈ ಸ್ಥಾನಕ್ಕೆ ಬಂದಿದ್ರೆ ಜಾಲಪ್ಪನವ್ರ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. 96ರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿ ಹೋದ್ಮೇಲೆ, ಮುಖ್ಯಮಂತ್ರಿ ಆಗಿದ್ರು, ಅಲ್ಲಿಂದ ಪ್ರಧಾನಮಂತ್ರಿ ಆದ ಹೋದ್ಮೇಲೆ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಹಠ ಮಾಡಿದವರಲ್ಲಿ ಜಾಲಪ್ಪನವರು ಕೂಡ ಒಬ್ರು ಅಂತಕ್ಕಂಥ ಮಾತುಗಳನ್ನ, ಮೊದಲಿಗರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವ್ರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ರು. ನಾನು ಇವತ್ತು ಬಹುಶಃ ಮುಖ್ಯಮಂತ್ರಿ ಆದ್ಮೇಲೆ ನಾನು ಅನೇಕ ಸಾರಿ ಜಾಲಪ್ಪನವ್ರನ್ನ ಭೇಟಿ ಮಾಡಿದ್ದೀನಿ. ಉಗ್ರಪ್ಪ ಇಲ್ಲೇ ಕೂತಿದ್ದಾರೆ, ಯಾವಾಗಲೂ ಕೂಡ ಉಗ್ರಪ್ಪನಿಗೆ ಫೋನ್ ಮಾಡೋರು. ನನಗೆ ಜೆ ಪಿ ನಾರಾಯಣ ಸ್ವಾಮಿ ಅವ್ರಿಗೆ ನಮ್ಮನ್ನೆಲ್ಲ ಊಟಕ್ಕೆ ಕರೆಯೋರು. ಉಗ್ರಪ್ಪನಿಗೆ, ನನಗೆ, ಜೆ ಪಿ ನಾರಾಯಣ ಸ್ವಾಮಿಗೆ ಕರೆಯೋರು. ಜಾಲಪ್ಪನವರು ಎಂತ ಹೃದಯವಂತರು ಅಂತಂದ್ರೆ, ಅವರೇ ಸ್ವತಃ ಖಾರ, ಎಂತ ಖಾರ ಹಾಕ್ಬೇಕು, ಎಷ್ಟು ಖಾರ ಹಾಕ್ಬೇಕು ಅಂತೇಳಿ, ಉಪ್ಪು ಹಾಕ್ಬೇಕು, ಎಷ್ಟು ಉಪ್ಪು ಹಾಕ್ಬೇಕು ಅಂತೇಳಿ ಮಾಡ್ತಕ್ಕಂಥದ್ದು. ಅವನು ಇಲ್ಲಿ ಒಬ್ಬ ಅಡಿಗೆವನಿದ್ದ, ಅವನ ಹೆಸರೇನು, ಈಗ ಸನ್ಮಾನ ಮಾಡಿದ್ರಲ್ಲ, ಅಂಜಿ ಅವನಿಗೆ ಲೇ ಅಂಜಿ ತುಪ್ಪದ ದೋಸೆ ಹಾಕು ಅಂತ ನನ್ನ ಜಾಲಪ್ಪ. ತುಪ್ಪದ ದೋಸೆ, ಬಹುಶಃ ತುಪ್ಪದ ದೋಸೆ ಮಾಡಿಸಿ ಜಾಲಪ್ಪನವ್ರ ಮನೆಯಲ್ಲಿ ವಿಶೇಷವಾಗಿ ತುಪ್ಪದ ದೋಸೆ ಮಾಡ್ತಾರೆ. ಆ ತುಪ್ಪದ ದೋಸೆ ಹಾಕ್ಸಿ ಅವರೇ ಸ್ವತಃ ಬಡಿಸೋರು.
ನಾಟಿ ಕೋಳಿ ಸಾರು ಮಾಡೋರು ಬಹಳ ಜಾಲಪ್ಪನವ್ರ ಮನೆ. ಅವರು ಒಬ್ಬ ಹೃದಯವಂತ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು ಅಂತಕ್ಕಂಥದ್ದು. ಜಾಲಪ್ಪ ಒಬ್ಬ ಒಳ್ಳೆ ಓಸ್ಟು, ಒಬ್ಬ ಒಳ್ಳೆ ಆತಿಥ್ಯ ಕೊಡ್ತಕ್ಕಂಥದ್ರಲ್ಲಿ ಬಹಳ ನಿಶ್ಚೀಮರು ಅವರು. ಸೊ ನನಗೆ ಚೀಫ್ ಮಿನಿಸ್ಟರ್ ಯಾರಾಗಬೇಕು ಅಂತ ಹೇಳಿ ಚರ್ಚೆ ನಡೀತಾ ಇತ್ತು. ನಾಣಯ್ಯ ಇದ್ರು, ಬೈರೇಗೌಡ ಇದ್ದ, ಆಮೇಲೆ ಜಾಲಪ್ಪನವ್ರು ಇದ್ರು, PGR ಸಿಂಧಿಯಾ ಇದ್ರು, ಆಮೇಲೆ ಬೊಮ್ಮಾಯಿ ಅವರಿದ್ರು, JH ಪಟೇಲ್ ಇದ್ರು, ದೇವೇಗೌಡರು ಇದ್ರು. ನೇರವಾಗಿ ದೇವೇಗೌಡರಿಗೆ ಸಿದ್ದರಾಮಯ್ಯನಿಗೆ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಹೇಳಿ ನೇರವಾಗಿ ಮುಖಕ್ಕೆ ಹೇಳಿದವರು ಬೊಮ್ಮಾಯಿ ಅವರಿಗೆ, JH ಪಟೇಲ್ರಿಗೆ. ನನಗೂ JH ಪಟೇಲ್ರು ಮಧ್ಯದಲ್ಲಿ JH ಪಟೇಲ್ರಾಗಬೇಕಾ ನಾನಾಗಬೇಕಾ ಮುಖ್ಯಮಂತ್ರಿ ಅಂತ ಹೇಳಿ, ಆಗ ನೇರವಾಗಿ ದೇವೇಗೌಡರಿಗೆ ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿದವರು ಜಾಲಪ್ಪನವರು ಅಂತಕ್ಕಂಥದನ್ನ ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಕಾಂಗ್ರೆಸ್ ಸೇರ್ತಕ್ಕಂಥ ಅಹಿಂದ ದ್ವಾರಕಾನಾಥ್ ಅಂತ ಒಬ್ಬರು ಲಾಯರ್ ಇದ್ರು, ಕೋಲಾರದವರು. ಜಾಲಪ್ಪನವರು ಒಂದು ಅಹಿಂದ ಸಮಾವೇಶ ಮಾಡೋಣ ಕೋಲಾರದಲ್ಲಿ ಅಂತ ಹೇಳಿದ್ರು. ಆಯ್ತು ಮಾಡಿ ಅಂತಂದೆ. ಖರ್ಚೆಲ್ಲ ಜಾಲಪ್ಪನವರೇ ಆಗ್ತಿದ್ದದು. ನನ್ನನ್ನ ಉದ್ಘಾಟಕರಾಗಿ ಕರ್ಕ ಹೋಗಿದ್ರು ಜಾಲಪ್ಪನವರು. ದೊಡ್ಡ ಸಮಾವೇಶ, ಅಹಿಂದ ಸಮಾವೇಶ. ಮುನಿಯಪ್ಪನವರು ಬಂದಿದ್ರು, PGR ಸಿಂಧಿಯನು ಬಂದಿದ್ದಾನ ಕಾಣಿಸುತ್ತೆ. ನೀನು ಇದ್ದೀಯಾ? ನಾನು ಉದ್ಘಾಟಕ, ಜಾಲಪ್ಪನವರು ಅಧ್ಯಕ್ಷತೆ. ಅಲ್ಲಿಂದ ಶುರುವಾಯಿತು. ನೀನು ಸುದರ್ಶನ್ ಇದ್ರು. ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಜಾಲಪ್ಪನವರು ಸಾಮಾಜಿಕ ನ್ಯಾಯದ ಪರ ಇದ್ರು. ಬರೀ ಹಿಂದುಳಿದವರು ಅಷ್ಟೇ ಅಲ್ಲ, ಯಾರು ಬಡವರಿದ್ದಾರೆ, ಯಾರು ರೈತರಿದ್ದಾರೆ, ಅವ್ರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ಅವರ ಅಚಲವಾದಂಥ ನಂಬಿಕೆ ಆಗಿತ್ತು. ಅದರಿಂದ ಜಾಲಪ್ಪನವರು ಇದಾರಲ್ಲ, ಬಹಳ ಹಿಡಿದ ಹಠ, ಅದನ್ನ ಸಾಧಿಸದೆ ಬಿಡ್ತಾ ಇರ್ಲಿಲ್ಲ. ಏನಾದ್ರು ಅವ್ರ ಮನಸ್ಸಿನಲ್ಲಿ ಇಂಥದ್ದು ಮಾಡಬೇಕು ಅಂತ ಬಂದ್ರೆ ಅದನ್ನ ಮಾಡೇ ತೀರ್ತಿದ್ರು. ಆಮೇಲೆ ನಾನು 16 ಬಜೆಟ್ಗಳನ್ನು ಮಂಡಿಸ್ಬೇಕಾದ್ರೆ, ನಾನು ಹಣಕಾಸಿನ ಮಂತ್ರಿ ಆಗ್ಬೇಕಾದ್ರೆ ಜಾಲಪ್ಪನವರು ಕೂಡ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಯಾಕಂತಂದ್ರೆ ನಾನು ಸಿಂಧಿಯಾ, ದೇವೇಗೌಡ, ಜಾಲಪ್ಪ. ಸಿಂಧಿಯಾ ಜ್ಞಾಪಕ ಇದೆಯಾ? ಜಾಲಪ್ಪನವ್ರ ಗೆಸ್ಟ್ ಹೌಸು ಅಲ್ಲಿ ಕೂತ್ಕೊಂಡು ಮಂತ್ರಿ ಮಂಡಲ ಮಾಡಿದವು. ಸಿಂಧಿಯಾ ಅವರು ನನಗೆ ಹೋಮ್ ಬೇಕು ಅಂತಂದ್ರು. ಜಾಲಪ್ಪನವರು ನಾನು ರೆವಿನ್ಯೂ ಬೇಕು ಅಂತಂದೆ. ಆಗ ಜಾಲಪ್ಪನವರು ಇಲ್ಲ ನೀನು ಫೈನಾನ್ಸ್ ತಗೋ, ನಾನು ರೆವಿನ್ಯೂ ಮಿನಿಸ್ಟರ್ ಆಗ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾನು ಫೈನಾನ್ಸ್ ಮಿನಿಸ್ಟ್ರು, ಸಿಂಧಿಯಾ ಹೋಮ್ ಮಿನಿಸ್ಟ್ರು, ಜಾಲಪ್ಪ ರೆವಿನ್ಯೂ ಮಿನಿಸ್ಟ್ರು, ದೇವೇಗೌಡರು ಮುಖ್ಯಮಂತ್ರಿ. ನಾವು 4 ಜನ ಕೂತ್ಕೊಂಡು ತೀರ್ಮಾನ ಮಾಡಿದೆ. ಆಮೇಲೆ ರಾಮಕೃಷ್ಣ ಹೆಗಡೆಯವರು, ಬೊಮ್ಮಾಯಿ ಅವರು, JH ಪಟೇಲ್ರು ಅವರೆಲ್ಲ ಕೆಲವ್ರನ್ನೆಲ್ಲ ಮಂತ್ರಿಮಂಡಲಕ್ಕೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದರಿಂದ ಜಾಲಪ್ಪನವರು ಒಬ್ಬ ಒಳ್ಳೆ ಸ್ನೇಹಿತ ಅಷ್ಟೇ ಅಲ್ಲ, ಅವರನ್ನು ಕಳ್ಕೊಂಡಿರ್ತಕ್ಕಂಥದ್ದು ಒಬ್ಬ ನಮ್ಮ ಮನೆಯ ಹಿರಿಯಣ್ಣನನ್ನ ಕಳ್ಕೊಂಡಷ್ಟೇ ನೋವಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಜಾಲಪ್ಪನವರು ಬಹಳ ಅಪರೂಪದ ರಾಜಕಾರಣಿ, ಕರ್ನಾಟಕ ಕಂಡಂತ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ರು ಅಂತಕ್ಕಂಥದ್ದು.
ಮತ್ತೆ ಧೈರ್ಯ ಬಹಳ ಚೆನ್ನಾಗಿತ್ತು. ಬಹಳ ಧೈರ್ಯವಂತರು, ಛಲಗಾರರು, ಹೃದಯವಂತರು, ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಒಳ್ಳೆ ಸ್ನೇಹಿತರು, ಒಳ್ಳೆ ಮನುಷ್ಯರು, ಮನುಷ್ಯತ್ವ ಇದ್ದಂತ ವ್ಯಕ್ತಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಬದುಕಿದ್ರೆ ಈಗ 100 ವರ್ಷ ಆಯ್ತು, 100 ವರ್ಷ ಆಯ್ತಿತ್ತು. 96 ವರ್ಷ ಬದುಕಿದ್ರು. ಇನ್ನೂ 100 ವರ್ಷಕ್ಕಿಂತ ಹೆಚ್ಚಾಗಿ ಇರಬೇಕಾಗಿತ್ತು ಅವರು. ಅವ್ರ ಕೊನೆಯಲ್ಲಿ ಸ್ವಲ್ಪ ಮೆತ್ತಗಾದರು. ಅಷ್ಟೊಂದು ಬಹಳ ಕಾಲ ಅನಾರೋಗ್ಯದಿಂದ ನರಳಿಲ್ಲ. ಆದ್ರೆ 2 ವರ್ಷ ಅಷ್ಟೇ. 2 ವರ್ಷ 1 ವರ್ಷನಾ? ಕೊರೋನಾ ಬಂದಿತ್ತು, ಕೊರೋನಾ ವಾಸಿಯಾಗಿತ್ತು. ಸಾಮಾನ್ಯವಾಗಿ ಅಲ್ಲಿ ಕೋಲಾರದಲ್ಲಿ ತಮ್ಕ ಅಲ್ಲೇ ಹೆಚ್ಚಾಗಿ ಗೆಸ್ಟ್ ಹೌಸ್ನಲ್ಲೇ ಇರ್ತಿದ್ರು. ನಾನು ಆಗಾಗ ಹೋಗ್ತಿದ್ದೆ, ನೋಡಕ್ ಹೋಗ್ತಿದ್ದೆ. ಸೊ ಅವರು ಅಂತ ಒಬ್ಬ ಹೃದಯವಂತ ವ್ಯಕ್ತಿಯನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅವ್ರಿಗೆ ಶಾಂತಿ ದೊರಕಲಿ, ಅವರ ಆತ್ಮಕ್ಕೆ ಶಾಂತಿ ದೊರಕಲಿ. ಅವರ ಆದರ್ಶಗಳು, ಅವರು ನಂಬಿದಂಥ ವಿಚಾರಗಳು, ಅವುಗಳನ್ನು ನಾವು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಜಾಲಪ್ಪನವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜಾಲಪ್ಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.